ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಶಿಲ್ಪಾ ಮೀತು ವ್ಲಾಗ್ಸ್. ಇವತ್ತು ನಾನು ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತಗೊಳ್ತಿದ್ದೇನೆ. ಅದಕ್ಕೆ ಕಟ್ ಮಾಡಿದ ಒಂದು ಬಿಗ್ ಸೈಜ್ ಈರುಳ್ಳಿಯನ್ನು ಹಾಕೋತಿದ್ದೇನೆ. ಹಾಗೂ ಇದಕ್ಕೆ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಸಣ್ಣಗೆ ಹಚ್ಚಿದ ಹಸಿಮೆಣಸಿನಕಾಯಿ, ಇಲ್ಲಿ ನಾನು ಒಂದೇ ಹಸಿಮೆಣಸಿನಕಾಯಿ ತೊಗೊಂಡಿರೋದು. ಸಣ್ಣಗೆ ಹಚ್ಚಿದ ಕರಿಬೇವಿನ ಸೊಪ್ಪು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣಗೆ ಹಚ್ಚಿದ ಪುದೀನ ಸೊಪ್ಪು, ಸ್ವಲ್ಪ ಅರಿಶಿಣ, ಕ್ರಿಸ್ಪಿಗಾಗಿ ನಾನಿಲ್ಲಿ 2 ಸ್ಪೂನ್ ರವೆಯನ್ನು ಹಾಕ್ತಾಯಿದ್ದೇನೆ. 1 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ ಕ್ರಿಸ್ಪಿಗಾಗಿ ಮತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಿಂಗನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ತುಂಬ ಘಮ ಕೊಡುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೇನೆ. ಕಡಲೆ ಹಿಟ್ಟನ್ನು ಹಾಕಿ ಈಗ ಎಲ್ಲವೂ ಒಂದು ಸಲ ಸ್ವಲ್ಪ ಮಿಕ್ಸನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೀರು ಹಾಕ್ತಾಯಿದ್ದೇನೆ. ಸ್ವಲ್ಪವಾಗಿ ನೋಡಿಕೊಂಡು ನೀರು ಹಾಕಬೇಕು ವೀಕ್ಷಕರೇ. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನನಗೆ ಈರುಳ್ಳಿ ಎಲ್ಲ ಹಾಗೆ ಕಾಣ್ತಾ ಇದೆ. ಸೊ ನನಗೆ ಒಂದು ಬೋಂಡ ತರಹ ಒಂದು ಶೇಪ್ ಬರಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಬೆರೆಸಲೇಬೇಕು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಈಗ ಈರುಳ್ಳಿ ಪಕೋಡ ಹಾಕಲು ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಒಲೆ ಹಚ್ಕೊಂಡು ಒಂದು ಬಾಣಲಿನ ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾಯೋದಕ್ಕೆ ಇಡ್ತಾಯಿದ್ದೀನಿ ನಾನಿವಾಗ. ಸೊ ಬಜ್ಜಿ ಕರಿಯೋದಕ್ಕೆ ಅಂದರೆ ಪಕೋಡ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊತಿದ್ದೇನೆ ಬಾಣಲಿಗೆ. ಎಣ್ಣೆಯನ್ನು ತುಂಬ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬಜ್ಜಿ ಹಾಕ್ತಾ ಇದ್ದಾಗೇ ಬಜ್ಜಿಗಳು ತುಂಬ ರೆಡ್ಡಿಶ್ ಆಗೋಗ್ಬಿಡುತ್ತೆ, ಒಳಗಡೆ ಹಾಗೆ ಹಸಿಯಾಗಿ ಉಳ್ಕೊಂಬಿಡುತ್ತೆ. ಸೊ ನೋಡಿ, ನಾನು ಇವಾಗ ಸ್ವಲ್ಪ ಬ್ಯಾಟರ್ನ ಹಾಕಿ ಎಣ್ಣೆ ಎಷ್ಟು ಕಾದಿದೆ ಅಂತ ನಾನು ನೋಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ನಾವು ಮೀಡಿಯಮ್ ಫ್ಲೇಮಲ್ಲೇ ಪಕೋಡವನ್ನು ಬೇಯಿಸ್ಕೋಬೇಕು. ನೋಡಿ, ನಾನಿಲ್ಲಿ ಇವಾಗ ಚಿಕ್ಕದಾಗಿ ಪಕೋಡಗಳನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಇದನ್ನು ನಿಧಾನವಾಗಿ ಬೇಯೋದಕ್ಕೆ ಬಿಡಬೇಕು, ಇಲ್ಲಾಂದರೆ ಒಳಗಡೆ ನಮಗೆ ಹಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದು ಒಳಗಡೆ ಕ್ರಿಸ್ಪಿಯಾಗೂ ಇರುತ್ತೆ, ಒಳಗಡೆ ಸಾಫ್ಟಾಗಿಯೂ ಇರುತ್ತೆ ಇದು. ಯಾಕಂದರೆ ನಾವು ಇದಕ್ಕೆ ರವೆ ಹಾಗೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಇದು. ಸೊ ನೋಡಿ, ಇಲ್ಲಿ ಸಣ್ಣದಾಗಿ ಹಾಕಿದ್ದೀನಿ. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೆಂಪಗೆ ಟರ್ನ್ ಆಗಿದೆ ಇದು. ನಾವಿದು ಬ್ರೌನಿಷ್ ಆಗೋವರೆಗೆ ಬೇಯಿಸ್ಕೋಬೇಕು. ಇದಕ್ಕೆ ನಾನು ಹಿಂಗೆ ಹಾಕಿರೋದ್ರಿಂದ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಹಾಗೆ ಅದರ ಜೊತೆಗೆ ಈ ಹಿಂಗೆ ಹಾಕೋದ್ರಿಂದ ಎಲ್ಲರೂ ಕೂಡ ಇವ್ರ ಮನೇಲಿ ಬಜ್ಜಿ ಮಾಡ್ತಾಯಿದ್ದಾರೆ ಅಂತ ಹೇಳಬೇಕು. ಆ ರೀತಿ ಒಂದು ಪರಿಮಳ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ ಸ್ನೇಹಿತರೆ, ಈಗ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ.
ವೀಕ್ಷಕರೇ, ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನೋಡಿ, ಇದು ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ ಅಂತಲ್ಲ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನಾನು ಹಾಕಿರೋ ರವೆ ಎಲ್ಲ ಕಾಣಿಸ್ತಾ ಇದೆ ಅಲ್ಲಿ. ಸೊ ನೋಡಿ, ಒಳಗಡೆ ಎಷ್ಟು ಸಾಫ್ಟಾಗಿದೆ. ವೀಕ್ಷಕರೇ, ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.